सेवालाल महाराज की जय श्री राम, जय श्री राम. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸೇವಾಲಾಲ್ ಮಹಾರಾಜರಿಗೆ, ಮಾತಾ ದುರ್ಗಾ ದೇವಿಗೆ. ನಮ್ಮ ವಿಜಯಪುರ ನಗರದ ಇತಿಹಾಸದಲ್ಲಿ ಶ್ರೀ ಸಂತಲೆ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯುತ್ಸವ ಇವತ್ತು ಭಾಳ ಅದ್ಧೂರಿಯಾಗಿ ಇಲ್ಲಿ ಸುಮಾರು 25,000ಕ್ಕಿಂತ ಹೆಚ್ಚು ಜನ ನೀವೆಲ್ಲ ಶ್ರೀ 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 ಧೀರೇಂದ್ರ ಶಾಸ್ತ್ರಿ ಅವರು, ಬಾಗೇಶ್ವರ ಧಾಮ ಅವರು ಇವತ್ತು ಬರಬೇಕಾಗಿತ್ತು. ಆದರೆ ಈ ವಾತಾವರಣ ಸೋಲಾಪುರದಲ್ಲಿ ವಿಮಾನ ಇಳಿಲಿಕ್ಕೆ ತೊಂದರೆ ಆಯಿತು. ಮೊನ್ನೆ ಅಜಿತ್ ಪವಾರ್ದು ಒಂದು ಅಪಘಾತ ಆಗಿದ್ದರಿಂದ ಇವತ್ತು ವಿಮಾನಯಾನ ಇಲಾಖೆಯವರು ಭಾಳ ಜಾಗೃತೆಯಿಂದ ಇವತ್ತು ಪರ್ಮಿಷನ್ ಕೊಡ್ತಾ ಇದ್ದಾರೆ. ಆ ಕಾರಣದಿಂದ ಇವತ್ತು ನಮ್ಮ ಪ್ರಕಾಶ್ ಚವ್ಹಾಣ್, ನಮ್ಮ ಬಂಜಾರ ಸಮಾಜದ ಯುವಕ, ಹಾಗೂ ಗೋಪಾಲ್ ಮಹಾರಾಜರಿರ್ಬೋದು, ಅದೇ ರೀತಿ ನಮ್ಮ ಬಾಲಯೋಗಿ ಸೋಮಲಿಂಗ ಮಹಾಸ್ವಾಮಿಗಳು ಇವತ್ತು ಏನಾರೇ ನಮ್ಮ ಹಿಂದೂ ಧರ್ಮಕ್ಕಾಗಿ ಯಾರು ಹಿಂದೂ ಧರ್ಮವನ್ನು ಬಿಟ್ಟು ಹೋಗ್ಯಾರ ಅವರು ವಾಪಸ್ ತೆಗೆದುಕೊಂಡು ಬರುವಂಥ ಕಾರ್ಯಕ್ರಮವೂ ಸಹ ಇಲ್ಲಿ ಆಗ್ಲಕ್ಕತ್ತದೆ. 385 ಮಂದಿ ನಮ್ಮ ಬಿಟ್ಟು ಹೋಗಿದ್ರಲ್ಲ ಹಿಂದೂ ಧರ್ಮ, ಬೇರೆ ಬೇರೆ ಧರ್ಮಕ್ಕೆ ಹೋಗಿದ್ರು, ಅವ್ರನ್ನ ಸಹ ಇವತ್ತು ಹೋಮ ಹವನ ಮಾಡಿ ಮತ್ತೆ ಸನಾತನ ಹಿಂದೂ ಧರ್ಮಕ್ಕೆ ಇವತ್ತು ತರುವಂಥ ಕೆಲಸ ಬಾಲಯೋಗಿ ಸೋಮಲಿಂಗ ಮಹಾಸ್ವಾಮಿಗಳು, ಗೋಪಾಲ್ ಮಹಾರಾಜರು, ನಮ್ಮ ತೆಲಂಗಾಣದ ಭಿಕ್ಷು ಮಹಾರಾಜರು, ಅವರು ತೆಲಂಗಾಣದವರು, ಅವ್ರು ಇರೋದು ರಾಜಸ್ಥಾನದಾಗ ಅವ್ರ ಪೀಠ ಇದೆ. ಅವರು ಸೇವಾಲಾಲ್ ಮಹಾರಾಜರ ಭಕ್ತರು, ಅವರು ಸಹ ಇಲ್ಲಿ ಬಂದ್ದಾರೆ. ಭೀಮಸಿಂಗ್ ಮಹಾರಾಜರು ಇಟಂಗಿಯಾಳ ತಾಂಡ, ಪ್ರಕಾಶ್ ಮಹಾರಾಜರು ಹಡಸಲ್ ಸಂಘ, ಸಂಜೀವ್ ಮಹಾರಾಜರು ಎಲ್ಲ ಲಿಂಗಮಠ ಹೇರಿ, ಮತ್ತು ಅನೇಕ ಕಲಿಕೆ ಭಗವಾನ್ ಅವರು ತೆಲಂಗಾಣ ಅವರು ವೇದಿಕೆ ಮೇಲೆ ಉಪಸ್ಥಿತರದಾರ. ರಮೇಶ್ ಮಹಾರಾಜರು ಉಪಸ್ಥಿತರದಾರ. ಅದೇ ರೀತಿ ತೊರ್ವಿ ತಾಂಡೆ ಪ್ರಕಾಶ್ ಮಹಾರಾಜರು, ಪಿಂಟು ಮಹಾರಾಜರು, ಕುಮಾರ್ ಮಹಾರಾಜರು, ಇವರೆಲ್ಲ ಸ್ವಾಮೀಜಿಗಳು ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ. ಅದರ ಜೊತೆಗೆ ಈಗ ತಾನೇ ಮಾತನಾಡಿ ಹೋದಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಸುನೀಲ್ ಪಾಟೀಲ್ರು ಅವರು ಸಹ ಭಾಗವಹಿಸಿ ನಮ್ಮ ಸೇವಾಲಾಲ್ ಮಹಾರಾಜರ ಸರ್ಕಲಿಗೆ ಅವರು ಸಹ 25 ಲಕ್ಷ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ನೀವೆಲ್ಲ ಸ್ವಲ್ಪ ಏನು ಇಲ್ಲೆಲ್ಲ ಬಂದಂಥ ಜನರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ಇವತ್ತೇನ ಪ್ರಕಾಶ್ ಚವ್ಹಾಣ್ ಅವರು ಒಂದು ದಿವಸಕ್ಕಟ್ಟೆ ಬಾಗೇಶ್ವರ ಧಾಮವನ್ನು ಕರೆಸಿದ್ರು. ಆದ್ರೆ ಕೆಲವೊಂದು ಮಂದಿ ಭಾಳ ಖುಷಿಯಾಗಿರಬೇಕು, ಅವ್ರು ಬಂದಿಲ್ಲ ಅಂದ್ರೆ ಭಾಳ ಹೋಳಿಗೆ ತಿಂತಿರ್ಬೇಕು. ಇವತ್ತು ನೀವು ಮಕ್ಕಳೇ ಹೋಳಿಗೆ ತಿನ್ನಿರಿ. ಬಾಗೇಶ್ವರ ಧಾಮದ ಪೂಜ್ಯರು ಹೇಳ್ಯಾರ 3 ದಿವಸ ಬಿಜಾಪುರಕ್ಕೆ ಬರ್ತೀನಿ ಅಂತ ಹೇಳ್ಯಾರ. ಇವತ್ತು ಎಷ್ಟು ಹೋಳಿಗೆ ತಿನ್ನಿರಿ, ಎಷ್ಟು ಹಲ್ಲು ಕಿಸಿರಿ. 3 ದಿವಸ ಬಂದ್ರಂದ್ರೆ ಬಾಗೇಶ್ವರ ಧಾಮ ಅಂದ್ರೆ ಯಾರು? ಅವರು ಹನುಮಾನನ ಭಕ್ತರು, ಬಜರಂಗ ಬಲಿ ಭಕ್ತರು. ಅವರು ಅವ್ರದ್ದೇ ಆದಂಥ ಒಂದು ಶಕ್ತಿ ಐತಿ. 3 ದಿವಸನಾಗ 1 ದಿವಸ ಪ್ರಕಾಶ್ ಚವ್ಹಾಣ್ ಮನೆಯಲ್ಲೇ ವಾಸ್ತವ್ಯ ಮಾಡ್ತೀನಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಾರ. 3 ದಿವಸ ಬಂದಾಗ ಸೇವಾಲಾಲ್ ಮಹಾರಾಜರ ದೊಡ್ಡ ಕಾರ್ಯಕ್ರಮ ಮತ್ತೆ ಮಾಡ್ತೀವಿ. ಎಷ್ಟು ರೊಕ್ಕ ಹೋದ್ರೆ ಹೋಗಲ್ಲಕ, ನಾವೆಲ್ಲ ಗಟ್ಟಿಯಾಗಿವಿ. ಆದರೆ ಈಗ ನಾವು 1 ರೂಪಾಯಿ ಕೊಟ್ಟಲ್ಲ. ಮತ್ತು ನೀವೇನು ತಪ್ಪು ತಿಳ್ಕೊಬೇಡ್ರಿ.
ಎಲ್ಲ ರೊಕ್ಕ ಕೊಟ್ಟವ ನಮ್ಮ ಪ್ರಕಾಶ್ ಚವ್ಹಾಣ ಪಾಪ ಸಮಾಜ ಸಲುವಾಗಿ ಎಷ್ಟು ಕಳಕಳಿಂದ ಹೋದ ಸಲನೂ ನಮ್ಮ ಚಿತ್ರದುರ್ಗದ ಶಿವಲಾಲ್ ಬಂಜಾರ ಸಮಾಜದ ಸ್ವಾಮಿಗಳು ಬಂದಿದ್ದರು. ಮಂಗಲಿ ಅಲ್ಲ ಮಂಗಲಿಬಾಯಿ ಅವ್ರು ಬಂದಿದ್ದರು, ಹನುಮಂತ ಬಂದಿದ್ದರು. ಈ ಸಲ ನಮ್ಮ ಧೀರೇಂದ್ರ ಶಾಸ್ತ್ರಿಯವರು ಬರಬೇಕಾಗಿತ್ತು. ಏನೂ ನಾರಾಜ್ ಆಗಬೇಡ್ರಿ. 3 ದಿವಸ ಬಂದಾಗ ಏನಾಗ್ತೈತಿ, ಜಾದೂ ಕೊಡ್ತೈತನ, ಇಡೀ ಕರ್ನಾಟಕ ಸನಾತನ ಹಿಂದೂ ಧರ್ಮ ಆಗ್ತದೆ. 2028ಕ್ಕೆ ವಿಧಾನಸೌಧದ ರಾಷ್ಟ್ರಧ್ವಜದ ತಳಗ ಭಗವಾ ಧ್ವಜ ಹಾರ್ತದ. ಶಿವಾಜಿ ಮಹಾರಾಜರು, ಮಹಾರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿ ಮಹಾರಾಜರು, ವಿಶ್ವಗುರು ಬಸವಣ್ಣವರು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್, ಮಹರ್ಷಿ ವಾಲ್ಮೀಕಿ, ನಮ್ಮ ಇನ್ನೂ ಎಲ್ಲ ಪೂಜ್ಯರು ಏನದ ನಮ್ಮ ಸ್ವಾಮೀಜಿಯವರು, ಅವರೆಲ್ಲರ ಆದರ್ಶವನ್ನು ಮುಂದಿನ ಸಲ 28ರಾಗ ನಾವೆಲ್ಲ ಒಂದಾಗಿ ಧರ್ಮ ಯುದ್ಧ ಇದೆ. 28ಕ್ಕೆ ಈ ಅಡ್ಜಸ್ಟ್ಮೆಂಟ್ ಇಲ್ಲ, ನೋ ಅಡ್ಜಸ್ಟ್ಮೆಂಟ್. ಯಾರೇ ನಮ್ಮ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಕಲ್ಲು ಒಗದ್ರ, ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಸಿ ಬೆಳೆದ್ರ, ವೀರರಾಣಿ ಕಿತ್ತೂರು ಚೆನ್ನಮ್ಮಗೆ ಅಪಮಾನ ಮಾಡಿದ್ರ, ಸೇವಾಲಾಲ್ ಮಹಾರಾಜರಿಗೆ ಏನಾದರೂ ಅಪಶಬ್ದ ಮಾತಾಡಿದ್ರ, ಮಕ್ಕಳ ನಿಮ್ಮ ಮನೆಗೆ JCB, ಒಂದು ಮಸೂತಿಂದ ಒಂದು ಕಲ್ಲು ಬೀಳದಂಗೆ ಮಾಡ್ತೀವಿ ನಾವು. ಯಾವುದೇ ಹಿಂದೂ ಕಾರ್ಯಕ್ರಮ ಐತೆ ಆ ಊರಾಗ ಅಂದ್ರೆ ಆ ಊರಾಗಿನ ಎಲ್ಲ ಮಸೂತಿ ಒಳಗೆ ಚೆಕ್ ಮಾಡ್ತೀವಿ, ಕಲ್ಲಿಟ್ಟಾರೋ ಜಂಬೆ ಇಟ್ಟಾರೋ ಅವೇನಿಟ್ಟ. ನೀವೆಲ್ಲರೂ ಏನು ತಿಳ್ಕೊಂಡಿರ್ಬೇಕು, ನಾವು ಸುಮ್ಮ ಕೂತೀವಿ ಅಂದ್ರೆ ಸುಮ್ಮ ಗೊತ್ತಿಲ್ಲ. 2028 ಕಾಯಲಾಕತ್ತೀವಿ. ಅದಕ್ಕೆ ನಾವೆಲ್ಲ ಒಂದಾಗೊಂಡು ಮುಂದಿನ 3 ದಿವಸ ಏನು ಬರ್ತಾರಲ್ಲ, ಇವತ್ತು ಅವ್ರು ಹೇಳಿದ್ರು ಪ್ರಕಾಶ್ ಚವ್ಹಾಣ್ಗೆ ನಾ 3 ದಿವಸ ಬರ್ತೀನಿ ಅಂತ ಹೇಳ್ಯಾರ. 3 ದಿವಸ ನೀವು ಅಷ್ಟೇ ಅಲ್ಲ, ಬಂಜಾರ ಸಮಾಜದವರಲ್ಲ, ಸಮಸ್ತ ಸನಾತನ ಸಮಾಜದವ್ರು ಎಲ್ಲರೂ ಕೂಡಿ ಇವತ್ತೇನೆ ಸುಮಾರು 300 ಮಂದಿನ ಹಿಂದೂ ಧರ್ಮಕ್ಕೆ ತೊಗೊಂಡು ಬರೋಂಥ ಕೆಲಸ ಮಾಡ್ಯಾರಲ್ಲ, ಅವತ್ತು 5,000 ಮಂದಿನ ವಾಪಸ್ ಹಿಂದೂ ಧರ್ಮಕ್ಕೆ ತೊಗೊಂಬಂಥ ಕೆಲಸ ಮಾಡೋದು. ಯಾಕಂದ್ರೆ ಯಾರೂ ನಮ್ಮ ಧರ್ಮ ಬಿಟ್ಟು ಹೋಗಬೇಡ್ರಿ. ನಿಮಗಿರುವ ರಿಸರ್ವೇಷನ್ನು SC ರಿಸರ್ವೇಷನ್ನು ಇದೇ ಧರ್ಮದಾಗ ಉಳಿದ್ರೆ ಅಟ್ಟೆ ಬರ್ತದೆ. ಮತ್ತೊಂದು ಧರ್ಮಕ್ಕೆ ಹೋದ್ರೆ SC ರಿಸರ್ವೇಷನ್ ಸಿಗುವುದಿಲ್ಲ. ಅದಕ್ಕೆ ಬಂಧುಗಳೇ ಯಾರೂ ಅಂಜಬೇಡ್ರಿ. ಎಲ್ಲ ಸಮಾಜಕ್ಕೆ ಇವತ್ತೇನು ನಮ್ಮ ಎಲ್ಲ ಸಮಾಜಕ್ಕೆ ಏನು ನ್ಯಾಯ ಕೊಡಬೇಕಾಗಿತ್ತು ಅದು ಕೊಡುವುದ್ರ ಜೊತೆಗೆ ನಾಳೆ ನಮ್ಮ ಬಂಜಾರ ಸಮಾಜ, ಬೋವಿ ಸಮಾಜ, ಭಜಂತ್ರಿ ಸಮಾಜ ಮತ್ತು ಏನು ನಮ್ಮ ಇದರ ಸಮಾಜ ಇದೆಯಲ್ಲ, ಉಳಿದೆಲ್ಲ ಸಮಾಜಕ್ಕೆ ಇವತ್ತು ಉಳ್ಕಿದವ್ರಿಗೆ ಎಲ್ಲರಿಗೂ ನ್ಯಾಯ ಸಿಕ್ಕಿದೆ. ಈ ಸಮಾಜಕ್ಕೂ ಇನ್ನೂ 1% ನ್ಯಾಯ ಸಿಗಬೇಕಾಗಿದೆ. ನಾವೆಲ್ಲ ಕೂಡ ಅದನ್ನು ಹೋರಾಟ ಮಾಡೋರು. ವಿಧಾನಸಭೆಯಲ್ಲಿ ನಾವು ನಾಳೆ ಬೆಂಗಳೂರು ಅಧಿವೇಶನದಾಗ ಬಂಜಾರ, ಬೋಯಿ ಮತ್ತು ನಮ್ಮ ಕೊರಮ, ಕೊರಚ, ಅಲೆಮಾರಿ ಈ ಎಲ್ಲ ಸಮಾಜಕ್ಕೆ ಈಗ ನೋಡ್ರಿ 56% ಆಗೈತಿ. ನಾನು ನಾಳೆ ಬರೋ ವಿಧಾನಸಭೆಯೊಳಗೆ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈಗೆಲ್ಲ ಅವ್ರಿಗೆ ಪಾಪ ಕೊಟ್ರಿ, ನಮಗೇನು ತಕರಾರಿಲ್ಲ. 56 ಬದಲಿ 60 ಆಗಲಕ್ಕ. ನಮ್ಮ ಮಂದಿಗೆ ಎಲ್ಲರಿಗೂ ನ್ಯಾಯ ಸಿಗಬೇಕು. ಅವ್ರಿಗೇನು 5% ಕೊಟ್ಟಾರಲ್ಲ, ನಿನ್ನೆ ಮಹಾರಾಷ್ಟ್ರದಾಗ ಹೆಂಗೆ ಕಟ್ ಮಾಡ್ಯಾರಲ್ಲ, 2028ಕ್ಕೆ ನಾನು ಕಟ್ ಮಾಡ್ತೀನಿ. ನಮ್ಮ ಎಲ್ಲ ದಲಿತ ಸಮಾಜ, ಹಿಂದುಳಿದ ಸಮಾಜ, ಮರಾಠ ಸಮಾಜ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು ಎಲ್ಲ ಸಮಾಜಕ್ಕೂ 5% ಹಂಚಿಕೊಡ್ತೀನಿ. ಯಾವ ಸಮಾಜದವ್ರು ಏನೂ ಭಯ ಪಡಬೇಡ್ರಿ. ಅದಕ್ಕೆ ಇವತ್ತು ಧೀರೇಂದ್ರ
ಮಹಾಸ್ವಾಮಿಗಳು ಅವ್ರು ಹೇಳ್ಯಾರ, ಸನಾತನ ಧರ್ಮ ಸಲುವಾಗಿ ಬರ್ತೀನಂದಾರೆ. ನೀವೆಲ್ಲರೂ ಒಳ್ಳೆ ಊಟ ಮಾಡ್ಸ್ಯಾರ. ಪಾಪ ಪ್ರಕಾಶ್ ಚವ್ಹಾಣ್ ಭಾಳ ಮನ್ಸಿಗೆ ಬೇಜಾರು ಮಾಡ್ಕೊಂಡಾನ. ಯಾರೂ ಏನೋ ನಾರಾಜಾಗಬೇಡ್ರಿ, ಯಾಕಂದರೆ ಇಂಥವು ನಡೀತಾವೆ. ಇದು ಸಮಾಜನಾಗ ಕೆಲವೊಂದು ಮಂದಿ ಉಪಾಧ್ಯಾಯ ಇರ್ತಾರೆ. ಯಾರಿಗೆ ಬಿಟ್ಟಾರು ಹೇಳ್ರಿ ನೋಡೋನು. ಸಂಗೊಳ್ಳಿ ರಾಣಿ ಹಿಡಿದು ಕೊಟ್ಟವ್ರು ಯಾರು? ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹಿಡಿದು ಕೊಟ್ಟವ್ರು ಯಾರು? ಶಿವಾಜಿ ಮಹಾರಾಜರಿಗೆ ಮೋಸ ಮಾಡಿದವ್ರು ಯಾರು? ಎಲ್ಲ ನಮ್ಮವರೇ. ನಮ್ಮಲ್ಲಿ ಕಂಟ್ರಿ ಮಂದಿ ಇದ್ದೇ ಇರ್ತಾರೆ, ನಮ್ಮ ಆಜು ಬಾಜುನೂ ಇರ್ತಾರೆ, ಗುರ್ತಾಗೋದಿಲ್ಲ ನಮಗೆ. ಅದಕ್ಕೆ ಯಾರು ಅಂಜಬೇಡ್ರಿ. ನಾವು ನಮ್ಮ ಧರ್ಮ ಕಾಪಾಡೋನು, ಧರ್ಮದಂಗೆ ಹೋಗೋನು. 3 ದಿವಸ ಬಂದಾಗ ಇಡೀ ಕರ್ನಾಟಕದಾಗ ಅಯ್ಯಾಡಿ ಹೋಗ್ಬೇಕು ಎಲ್ಲ ಪಾರ್ಟಿಯವರು. ಇನ್ನು ಮುಗಿತಪ್ಪ, ಇನ್ನು ಕರ್ನಾಟಕದಾಗ. ಅದಕ್ಕೆ ಬಂಧುಗಳೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಾಪ ಅವನು ಒಬ್ಬ ಸಣ್ಣ ಕಾರ್ಯಕರ್ತ. ನಮ್ಮ ಎಲ್ಲ ಮಹಾರಾಜರು ಇಲ್ಲೆಲ್ಲರೂ ಎಲ್ಲರೂ ಪಾಪ ಯಾರು ಬರಲಾರ್ದವ್ರಿಗೆ ಏನೂ ಸಿಗುವುದಿಲ್ಲ. ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಹನುಮಂತನ ಆಶೀರ್ವಾದ, ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಸಿಗ್ತದೆ. ಬರಲಾರ್ದವ್ರದ್ದು ಎಂಡ್ ಆಗ್ತದೆ, ನಮ್ದು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಹೇಳಿ ಇವತ್ತು ಭಾಳಷ್ಟು ಪ್ರಯತ್ನ ಮಾಡ್ಯಾರ ಪಾಪ. ದಿಲ್ಲಿಗೆ ಹೋಗ್ಯಾರ, ಅಲ್ಲಿ ಅನೇಕ ಮಂದಿಗೆ ಭೇಟಿಯಾಗಿ ಈ ಕಾರ್ಯಕ್ರಮ ಇದು ಮಾಡ್ಯಾರ. ಇಷ್ಟೆಲ್ಲ ತ್ರಾಸು ತೊಗೊಂಡಾರ. ನೀವು ಸಹಿತ ಎಲ್ಲರೂ ಊಟ ಮಾಡಿ ಮುಂದಿನ ಸಲ 3 ದಿವಸ ಬರ್ತಾರಲ್ಲ, ನಿಮ್ಮ ತಾಂಡ್ಯದಿಂದ ನಿಮ್ಮ ಊರಿನಿಂದ ನೀವೇ ಸ್ವಂತ ಗಾಡಿ ಮಾಡಿಕೊಂಡು ನಿಮ್ಮ ಮನೆಗೆ ರೊಟ್ಟಿ ಬುತ್ತಿ ಮಾಡಿಕೊಂಡು ಮನೆಯಿಂದ ರೊಟ್ಟಿ ಬುತ್ತಿ ಒಂದು ಕಡೆ ತಂದಿಟ್ಟು ಎಲ್ಲರೂ ಕೂಡಿ ಊಟ ಮಾಡೋಣ ಅಂತ ಮಾತನ್ನು ಈ ಸಂದರ್ಭದಾಗ ಹೇಳಿ, ಬೋಲೋ ಸೇವಾಲಾಲ್ ಮಹಾರಾಜ್ ಕಿ, ಬೋಲೋ ದುರ್ಗಾ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಮಹಾರಾಣಾ ಪ್ರತಾಪ್ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಬಾಬು ಜಗಜೀವನ್ ರಾಮ್ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಎಲ್ಲ ನಮ್ಮ ಪೂಜ್ಯರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.